ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಹಿಂದೆ ನೀಟ್ ಪರೀಕ್ಷೆ ಲೀಕ್ಔಟ್ ಆಗಿರೋದರಿಂದ ಸುಮಾರು 22 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣರಾಗಿದ್ದಾರೆ. ಆದರೆ ಕೇಂದ್ರ ಮಂತ್ರಿ ಪ್ರಧಾನಮಂತ್ರಿಯವರು ಅದರ ಬಗ್ಗೆ ತಕ್ಷಣ ಕಾಳಜಿ ವಹಿಸಿಬಿಟ್ಟು ಯಾರು ಲೀಕ್ಔಟ್ ಮಾಡಿದಾರ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು. ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಅದು ಯಾವುದು ಆಗಿಲ್ಲ. ಈಗ ನೀಟ್ ಪರೀಕ್ಷೆಯಿಂದ ಲೀಕ್ಔಟ್ ಆಗಿರೋದ್ರಿಂದ 22 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿರುವ ವಿದ್ಯಾರ್ಥಿಗಳ ಮನೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿ ಅವ್ರ ಮಕ್ಕಳ ಮನೆಗೆ ಎಲ್ಲರಿಗೂ ಶಾಂತಿ ಸಮಾಧಾನಪಡಿಸಬೇಕು. ಹಾಗೆ ಎಲ್ಲ ಮಕ್ಕಳಿಗೂ 1 ಕೋಟಿ ಪರಿಹಾರ ಕೊಡಬೇಕು. ಹಿಂದೆ ಆಗಿರುವಂಥ ಅನಾಹುತನ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯ ಅಂತಲ್ಲ, ಇಡೀ ನಮ್ಮ ಭಾರತ ದೇಶ ಯಾವುದೇ ರಾಜ್ಯಗಳಾಗಲಿ ನೀಟ್ ಪರೀಕ್ಷೆನ ಲೀಕ್ಔಟ್ ಮಾಡಬಾರ್ದು. ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಅವರು ಕಷ್ಟಪಟ್ಟು ಓದಿರ್ತಾರೆ. ಮನೆಯಲ್ಲಿ ತಂದೆ ತಾಯಿಗಳು ಜಾಸ್ತಿ ಶ್ರಮ ವಹಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಗಮನವಹಿಸಿರ್ತಾರೆ. ಹಾಗಾಗಿ ಮಕ್ಕಳ ಬಗ್ಗೆ ಎಷ್ಟು ತಂದೆ ತಾಯಿಗೆ ಎಷ್ಟು ಕಾಳಜಿ ಇರ್ತದೋ ಮಕ್ಕಳಿಗೂ ವಿದ್ಯಾಭ್ಯಾಸ ಮೇಲೆ ಅಷ್ಟೇ ಕಾಳಜಿ ಇರ್ತದೆ. ಹಾಗಾಗಿ ಕಷ್ಟಪಟ್ಟು ಓದಿರೋರಿಗೆ ವಿದ್ಯಾಭ್ಯಾಸನ ಅವರಿಗೆ ಫಲಿತ ಸಿಗಬೇಕು. ಹಾಗಾಗಿ ಸನ್ಮಾನ್ಯ ಕೇಂದ್ರ ಮಂತ್ರಿಗಳು ಯಾರು ಪ್ರಧಾನ ಇದ್ದಾರಲ್ಲ ಅವರು ರಾಜೀನಾಮೆ ಕೊಡಬೇಕು. ಹೀಗಾಗಿ ಇಡೀ ಭಾರತ ದೇಶದಲ್ಲೇ ಅನೇಕ ರಾಜ್ಯಗಳನ್ನು ಮಕ್ಕಳ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳ ನ್ಯಾಯ ಸಿಗಬೇಕಂತ ಹೇಳಿಬಿಟ್ಟು ಅನೇಕ ಚಲನಚಿತ್ರ ಮಂಡಳಿಯಿಂದ ಆಗ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಒಂದು ಪಕ್ಷಗಾಗಿರ್ಬೋದು, ಯಾವುದೇ ಒಂದು ಸಂಘಟನೆ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಹಾಗಾಗಿ ನ್ಯಾಯಮೂರ್ತಿ ನಮ್ಮ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿಜಿಯವರು ಈಗ ಇನ್ನು ಮುಂದೆ ಯಾವುದೇ ರೀತಿ ನೀಟ್ ಪರೀಕ್ಷೆ ಬಗ್ಗೆ ಲೀಕ್ಔಟ್ ಆಗದಂತೆ ಎಚ್ಚರ ವಹಿಸಿ ವಿದ್ಯಾರ್ಥಿ ಮಕ್ಕಳಿಗೆ ನ್ಯಾಯ ಸಿಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಕಾಕ್ರೋಚ್ ಬೆಂಬಲದಿಂದ ಏನು ವಿದ್ಯಾರ್ಥಿಗಳು ಅನ್ಯಾಯಕ್ಕೊಳಗಾಗಿರುವಂಥ ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಅಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಅದನ್ನು ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಚದುರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದೇನು ಕಾಂಗ್ರೆಸ್ ಅಥವಾ JDS ಅಥವಾ BJP ಯಾವುದೇ ಪಕ್ಷತಿತ್ತಲ್ಲ, ಅದು ವಿದ್ಯಾರ್ಥಿಗಳು ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಕೆಲಸ. ಅದು ಅವರಿಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡೋದನ್ನು ನಾವು ಖಂಡಿಸ್ತೀವಿ. ಹಾಗಾಗಲೇ ಒಂದು ಮಹಿಳೆ ಕೂಡ ಅಲ್ಲೇ ಸಾವಿಗೆ ಶರಣರಾಗಿದ್ದಾರೆ. ಇನ್ನೂ ಅನೇಕ ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ತುಂಬ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಪೊಲೀಸವ್ರ ಮೇಲೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಸನ್ಮಾನ ಪ್ರಧಾನಮಂತ್ರಿಗಳು ವಿದ್ಯಾರ್ಥಿಗಳಿಗೆ ಸಮಾಧಾನ ಪಡಿಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು? ಸಿ. ಶ್ರೀನಿವಾಸ, ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಸಮಿತಿ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ.